38ನೇ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನ ನಡೆಯುತ್ತಾ ಇದೆ. ಈ ಸಮ್ಮೇಳನದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2 ದಿನಗಳ ಕಾಲ ಈ ಸಮ್ಮೇಳನ ನಡೆಯಿತು. ಇವತ್ತು ಮತ್ತು ನಾಳೆ ಹೊಸ ಉದ್ಘಾಟನಾ ಸಮಾರಂಭ ಇವತ್ತು ಮಧ್ಯಾಹ್ನದ ನಂತರ, ಆಮೇಲೆ ನಾಳೆ ಅನೇಕ ವಿಷಯಗಳ ಮೇಲೆ ಚರ್ಚೆ ಮಾಡ್ತೀವಿ ಅಂತಕ್ಕಂಥದ್ದು ನನ್ನ ಭಾವ. ವಿಚಾರ ಸಂಕಿರಣವನ್ನು ಕೂಡ ಏರ್ಪಾಡು ಮಾಡ್ತೀವಿ. ವಿಚಾರ ಸಂಕೀರ್ಣ ಅಂತಂದ್ರೆ ಮತ್ತೆ ಸಮ್ಮೇಳನ ಮಾಡಲು ಅಂತಂದ್ರೆ ಇಲ್ಲಿವರೆಗೆ ಪತ್ರಿಕೋದ್ಯಮ ನಡೆದು ಬಂದಿರ್ತಕ್ಕಂಥದ್ದು. ಮುಂದೆ ಯಾವ ರೀತಿ ಇದು ಮುಂದುವರಿಯಬೇಕು ಅಂತಕ್ಕಂಥದ್ದು ಇದ್ರ ಬಗ್ಗೆ ಚರ್ಚೆ ಆಗ್ತದೆ. ಒಂದು ರೀತಿ ಆತ್ಮಾವಲೋಕನ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಡಿ ವಿ ಗುಂಡಪ್ಪನವರು ಸಾಹಿತಿಗಳು. ಅವರು 1937ನೇ ಇಸ್ವಿಯಲ್ಲಿ ಈ ಕಾರ್ಯನಿರತ ಪತ್ರಕರ್ತರ ಸಂಘವನ್ನು ಸ್ಥಾಪನೆ ಮಾಡುವುದು. ಈ ಕೆಲವೇ ವರ್ಷಗಳಲ್ಲಿ ಶತಮಾನೋತ್ಸವ ಆಚರಣೆ ಮಾಡ್ತಕ್ಕಂಥ ಪರಿಸ್ಥಿತಿ. ಇಷ್ಟು ದೀರ್ಘಕಾಲ ಪತ್ರಕರ್ತರ ಸಂಘ ನಡ್ಕೊಂಡು ಬರ್ತಾ ಇದೆ. ಅದಕ್ಕೂ ಮೊದಲು ಪತ್ರಿಕೋದ್ಯಮ ಇತ್ತು. ಪತ್ರಕರ್ತರ ಸಂಘ ಸ್ಥಾಪನೆ ಪತ್ರಕರ್ತರ ಸಂಘ ಇತ್ತು, ಪತ್ರಿಕೋದ್ಯಮ ಇತ್ತು. ಯಾಕಂತಂದ್ರೆ ಈ ಪತ್ರಿಕೋದ್ಯಮ ಬೆಳೀಲಿಕ್ಕೆ ಬರೀ ಜರ್ನಲಿಸಂ ಓದಿದವರು ಅಷ್ಟೇ ಅಲ್ಲ, ಜರ್ನಲಿಸಂ ಓದಿದವರು ಕೂಡ ಪತ್ರಿಕೋದ್ಯಮ ಬೆಳೀಲಿಕ್ಕೆ ಅವರ ಕೊಡುಗೆಯನ್ನು ಕೊಡಿದ್ದಾರೆ. ಈಗ ಮಹಾತ್ಮ ಗಾಂಧೀಜಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೆಲ್ಲರೂ ಕೂಡ ಸ್ವತಃ ಪತ್ರಕರ್ತರಾಗಿ ಒಂದು ವರ್ಗದ ಜನರ ಬಗ್ಗೆ ಜನರಿಗೆ ತಿಳಿಸ್ತಕ್ಕಂಥ ಅವರ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳನ್ನು ತಿಳಿಸ್ತಕ್ಕಂಥ ಅವ್ರಿಗೆ ಏನಾಗಬೇಕು ಅಂತಕ್ಕಂಥದ್ರ ಬಗ್ಗೆ ಜನಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು 2 ಭಾಗವಾಗಿ ನೋಡಬಹುದು. ಪತ್ರಿಕೋದ್ಯಮವನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂಥ ಪತ್ರಿಕೋದ್ಯಮ, ನಂತರ ಸ್ವಾತಂತ್ರ್ಯ ನಂತರ ಪತ್ರಿಕೋದ್ಯಮ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬಹಳ ಮುಖ್ಯವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತಕ್ಕಂಥದ್ರ ಬಗ್ಗೆ ಹೆಚ್ಚು ಮಾಧ್ಯಮದ ಮೂಲಕ ಜನರಿಗೆ ತಿಳಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇತ್ತು, ಜನಜಾಗೃತಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇತ್ತು. ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯ ಸುತ್ತಿನ ಮೇಲೆ ಇದೆ. ಹೆಚ್ಚಾಗಿ ಪ್ರಜಾಪ್ರಭುತ್ವವನ್ನು ಕಾಯ್ತಕ್ಕಂಥ, ಸಂವಿಧಾನವನ್ನ ಕಾಯ್ತಕ್ಕಂಥ ಮತ್ತೆ ಅಭಿವೃದ್ಧಿ ಇವತ್ತು ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ, ಅಭಿವೃದ್ಧಿ ಹೇಗೆ ಆಗಬೇಕು, ಯಾರ ಅಭಿವೃದ್ಧಿ ಆಗಬೇಕು, ಇದನ್ನ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದ್ರು, ಜನರ ನಿರೀಕ್ಷೆಗಳು ಬಹಳಷ್ಟಿದೆ. ಜನರಿಗೆ
ಪತ್ರಿಕೋದ್ಯಮದ ಮೂಲಕ ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಭಾವನೆಗಳಿದ್ದಾವೆ. ಪತ್ರಿಕೋದ್ಯಮದ ಮೂಲಕ ನಮಗೆ ನ್ಯಾಯ ಸಿಗ್ತದೆ, ನಮ್ಮ ಸಮಸ್ಯೆಗಳನ್ನು ಪ್ರಸಾರ ಮಾಡ್ತಾರೆ, ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ, ಸರ್ಕಾರದ ಗಮನವನ್ನು ಸೆಳೆಯುತ್ತಾರೆ. ಆ ಮೂಲಕ ಸರ್ಕಾರದಿಂದ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆಗಳು ಮಾಧ್ಯಮಗಳಲ್ಲಿ ಜನ ಇಟ್ಕೊಂಡಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಜನರ ನಿರೀಕ್ಷೆಗಳಿಗೆ ಇವತ್ತು ಆ ನಿರೀಕ್ಷೆ ಸುಳ್ಳಾಗಬಾರದು ಅಲ್ವಾ? ನಿರೀಕ್ಷೆ ಸುಳ್ಳಾಗಬಾರದು, ಅದು ಆಗಬೇಕು. ಇತ್ತೀಚಿನ ವರ್ಷಗಳಲ್ಲಿ ಏನಾಗಿತ್ತು, ಆಗ ಪತ್ರಿಕೋದ್ಯಮ ನಡೆಸ್ತಿದ್ದವರು ಅವೆಲ್ಲ ಮೈಸೂರಲ್ಲಿ ನೋಡಿದ್ದೀವಿ. ಅವರೇ ಪಾಪ ಪ್ರಿಂಟ್ ಮಾಡಿ, ಅವರೇ ಪ್ರಿಂಟ್ ಮಾಡಿ ಬರೆದು ಅವರೇ ಅದನ್ನ ಪತ್ರಿಕೆ ಹಚ್ಚಾಕಿ ಅದು ಬಂದ ಮೇಲೆ ಹಚ್ಚಲು ಅವರೇ ಕೆಲಸ ಮಾಡಬೇಕು. ಈಗ ಅದರ ಪರಿಸ್ಥಿತಿ ಇಲ್ಲ. ಈಗ ತಂತ್ರಜ್ಞಾನ ವಿಜ್ಞಾನ ಬಹಳ ಬೆಳೆಯುತ್ತದೆ. ಹಾಗಾಗಿ ಇವತ್ತಿನ ಪರಿಸ್ಥಿತಿಗೂ ಅವತ್ತಿನ ಪರಿಸ್ಥಿತಿಗೂ ಅನಿವಾರ್ಯ ವ್ಯತ್ಯಾಸ ಇದೆ. ಏನೇ ವಿಜ್ಞಾನ ಬೆಳೆದರೂ ಕೂಡ ಪತ್ರಿಕೋದ್ಯಮದ ಬೆಳವಣಿಗೆಗೆ ಬೆಳೆದಿದೆ ಅಂತೇಳಿ ನಾವು ಮಾಡ್ಬೇಕಾಗ್ತದೆ. ಪತ್ರಿಕೋದ್ಯಮದ ಬೆಳವಣಿಗೆಗೆ ಅಗತ್ಯನೇ ಪತ್ರಿಕೋದ್ಯಮದ ಉದ್ದೇಶ ಸಫಲ ಆಗ್ತಾರೆ, ಆಮೇಲೆ ಸಫಲ ಆಗಬೇಕು. ಪತ್ರಿಕೋದ್ಯಮದ ಉದ್ದೇಶ ಇದೆಯಲ್ಲ ಅದು ಸಫಲ ಆಗಬೇಕು. ಯಾವುದೇ ಸುದ್ದಿ ಇದೆಯಲ್ಲ ಆ ಸುದ್ದಿ ಹೇಗಿರ್ಬೇಕಪ್ಪ ಅಂತಂದ್ರೆ ಅದು ಸತ್ಯ ನಿಷ್ಠೆಯಿಂದ ಕೂಡಿರ್ತಕ್ಕಂಥ ಸುದ್ದಿ ಆಗ್ತದೆ. ಸತ್ಯ ನಿಷ್ಠೆ ಸಾಧ್ಯವಾದೊಂದಿಗೆ ಬಹುಶಃ 100 ಸತ್ಯವನ್ನ ತಿಳಿಸ್ಲಿಕ್ಕೆ ಸಾಧ್ಯ ಆಗಿರೋದು ಕೂಡ 9ಕ್ಕಿಂತ ಹೆಚ್ಚು ಭಾಗ ಅದು ಸತ್ಯ ನಿಷ್ಠೆಯಿಂದ ಕೂಡಿರಬೇಕು. ಯಾಕಂತಂದ್ರೆ ನಾವು ಯಾವುದೇ ಕಾರಣಕ್ಕೆ ಮಾಧ್ಯಮದಿಂದ ಸಮಾಜದಲ್ಲಿ ಯಾವ ಬದಲಾವಣೆಯನ್ನು ನಿರೀಕ್ಷೆ ಮಾಡಿದ್ರು ಆ ಬದಲಾವಣೆ ಧಕ್ಕೆ ಆಗಬಾರದು. ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ಧ್ವನಿ ಇರೋರು ಇದ್ದಾರೆ, ಧ್ವನಿ ಇಲ್ಲದಿರೋ ಜನ ಇದ್ದಾರೆ. ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥವ್ರು ಇದ್ದಾರೆ, ಅವಕಾಶಗಳನ್ನು ಪಡ್ಕೊಳ್ತಕ್ಕಂಥವ್ರು ಇದ್ದಾರೆ. ಈಗ ಮೀಸಲಾತಿ ಅಂತಕ್ಕಂಥದ್ದು ಇದೆ. ಈಗ ಮೀಸಲಾತಿ ಸ್ವಾತಂತ್ರ್ಯ ಬಂದ ಮೇಲೆ, ಸಂವಿಧಾನ ರಚನೆ ಆದ ಮೇಲೆ ಮೀಸಲಾತಿ ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲ ಬಡವರಿಗೆ ಮೀಸಲಾತಿ ಸಿಗ್ತದೆ. ಆ ಮೀಸಲಾತಿ ಸಿಗುವಾಗ ಅದರಿಂದ ಸಾಮಾಜಿಕ ನ್ಯಾಯ ಆಗ್ತದೆ ಅಂತಕ್ಕಂಥದ್ದು ಉದ್ದೇಶ. ಯಾಕಂತಂದ್ರೆ ನಮ್ಮಲ್ಲಿ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ ಅಗಾಧವಾಗಿ ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಮೇಲ್ವರ್ಗದವರಿದ್ದಾರೆ, ಕೆಳವರ್ಗದವರಿದ್ದಾರೆ. ಮತ್ತೆ ಬಸವಾದಿ ಶರಣರು ಏನಂತ ಹೇಳುವುದು, ಸಮ ಸಮಾಜ ನಿರ್ಮಾಣ ಆಗಬೇಕು. ಸಮ ಸಮಾಜ ಆಗ್ಬೇಕಾದ್ರೆ ಏನು, ಯಾವ ರೀತಿ ಹೋಗ್ಬೇಕು ಸರ್ಕಾರ, ಇದ್ರ ಬಗ್ಗೆ ಸರ್ಕಾರವನ್ನು ಎಚ್ಚರಿಕೆಗೊಳಿಸ್ತಕ್ಕಂಥ, ಸರ್ಕಾರಕ್ಕೆ ಸಲಹೆಗಳನ್ನು ಕೊಡ್ತಕ್ಕಂಥ ಸಮಾಜದಲ್ಲಿ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಪೂರ್ವಕವಾಗಿ
ವಸ್ತುನಿಷ್ಠವಾಗಿ ಸತ್ಯನಿಷ್ಠವಾಗಿ ನಿಮ್ಮ ಪ್ರತಿನಿಧಿಗಳು ಕೆಲಸ ಮಾಡಿದ್ರೆ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಈಗ 850 ವರ್ಷಗಳ ಹಿಂದೆ ಬಸವಾದಿ ಶರಣರು ಹೇಳೋದು ಸಮಾಜ ನಿರ್ಮಾಣ ಆಗಬೇಕು, ಕಂದಾಚಾರಗಳು ಹೋಗ್ಬೇಕು, ಮೌಢ್ಯಗಳು ಹೋಗ್ಬೇಕು, ಕರ್ಮ ಸಿದ್ಧಾಂತ ಹೋಗ್ಬೇಕು. ಇನ್ನೂ ಕೂಡ ಕಂದಾಚಾರಗಳಿದ್ದಾವೆ, ಮೌಢ್ಯಗಳಿದ್ದಾವೆ. ನಮ್ಮ ಸರ್ಕಾರ ಇದ್ದಾಗ ಮೌಢ್ಯ ನಿಷೇಧ ಕಾಯ್ದೆಯನ್ನು ಮಾಡೋದು, ಆದರೆ ಮೌಢ್ಯಗಳು ಮಾಡ್ತಾರೆ. ಆದ್ರೆ ಅದಕ್ಕೆ ನಾನು ಹೇಳ್ತೀನಿ, ಏನ್ ಹೇಳ್ತೀನಿ ಅಂತಂದ್ರೆ, ಮಾಧ್ಯಮಗಳು ಯಾವ ಕಾರಣ ಕೂಡ ಮೌಢ್ಯಗಳನ್ನ, ಕಂದಾಚಾರಗಳನ್ನ, ಕರ್ಮ ಸಿದ್ಧಾಂತವನ್ನು ಪೋಷಿಸಿ ಮಾಡ್ತಕ್ಕಂಥದ್ದು ಆಗಬಾರದು. ನನ್ನ ಅನುಭವ, ಒಂದ್ಸಾರಿ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ಒಂದು ಕಾಗೆ ಬಂದ ಕಾಗೆ ಕೂತು ಕಾಗೆ ಟಿವಿಯಲ್ಲಿ ಚರ್ಚೆ, ಸಿದ್ದರಾಮಯ್ಯವರು ಅವ್ರ ಕಾರ್ ಮೇಲೆ ಕಾಗೆ ಕೂತ್ಕೊಂಡ್ಬಿಟ್ಟು ಮುಖ್ಯಮಂತ್ರಿ ಈ ತರ ಒಬ್ರು ಹೇಳಿದ್ರು, ಇಲ್ಲ ಇಲ್ಲ ಉಳಿತಾರೆ ಬಜೆಟ್ ಮಂಡಿಸ್ಬೋದೇನೆ ಹೊರಟಾಯ್ತಾರೆ ಅಂತ. ಇನ್ನೊಬ್ರು ಹೇಳಿದ್ರು ಬಜೆಟ್ ಮಂಡಿಸ್ಬೋದೇ ಹೊರಟೋಗ್ಬಿಡ್ತಾರೆ ಅಂತ. ಇದು ಚರ್ಚೆ ಟಿವಿನಲ್ಲಿ ಅವ್ರಿಗೆ ಬಹಳ ದೊಡ್ಡದಾಗಿ ಚರ್ಚೆ ಮಾಡಲಿಕ್ಕೆ. ಅದಾದ್ಮೇಲೆ ನನಗೆ ಇನ್ನೂ 2 ವರ್ಷ ಓದಿದ್ದೆ, ಹೋಗೇ ಇಲ್ಲ. ಮತ್ತೆ ಈ ಗಿರಾಕಿಗಳು ಹೇಳಿದ್ರಲ್ಲ ಬಜೆಟ್ ರುಚಿಲ್ಲ ಹೋಗ್ತಾರೆ, ಒಬ್ರು ಹೇಳೋದು ಅದೇ ಕೂತ್ಕೊಂಡ್ರೆ ಪಾಪ ಅದು ಕಷ್ಟ ಏನೋ ಬಂದು ಕೂತಿದ್ದು ಹೋಯ್ತು. ಆಮೇಲೆ ಚಾಮರಾಜನಗರಕ್ಕೆ ಹೋದ್ರೆ ಮುಖ್ಯಮಂತ್ರಿಗೆ ಹೊರಟೋಗ್ಬಿಡ್ತಾರೆ. ಅದರಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಜನ ಗೊತ್ತಿರ್ಬೋದು, ಚಾಮರಾಜನಗರ ಜಿಲ್ಲೆಯಲ್ಲಿ ಜನ ಗೊತ್ತು. ಅಲ್ಲಿ ವಾಸ ಯಾರು ಮಾಡಲ್ವಾ? ಮತ್ತೆ ಅದಕ್ಕೆ ನೀವು ಕೂಡ್ಕೋ ಬರೀಲ್ಲ. ನಾನು ಅದಕ್ಕೆ 12 ಸಾರಿ ಹೋದೆ ಚಾಮರಾಜನಗರಕ್ಕೆ. ಶಿವರಾಜನವ್ರ ನಂತರ ನಾನೇ 5 ವರ್ಷ ಪೂರೈಸಿದ್ದೇನೆ. ಹೀಗೆ ಮೌಢ್ಯಗಳು, ಕಂದಾಚಾರಗಳು ಈಗ ಬಹಳ ಜನ ಹೇಳ್ತಾರೆ. ಇದೆಲ್ಲರಿಗೂ ಸ್ವಲ್ಪ ಹೇಳ್ಬೇಕು, ಅವ್ರಿಗೆ ತಿಳಿಸ್ಬೇಕಂತ ಹೇಳ್ತಾರೆ. ನಾನು ನೀವು ಯಾಕಪ್ಪ ಈ ತರ ಹುಟ್ಟಿದ್ಯಾ, ನೀನು ಬಟ್ಟೆ ಇಲ್ಲ, ಊಟಕ್ಕಿಲ್ಲ, ಏನು ಜಮೀನಿಲ್ಲ, ಯಾಕೆ ಓದಿಲ್ಲ ನೀನು ಅಂತ ಹೇಳಿದ್ರೆ, ನಾನು ಹಣೆ ಬರೋ ಸ್ವಾಮಿ, ನಾನು ಹಣೆ ಬರೋದು ಬರ್ತದೆ. ಅಥವಾ ಇನ್ನೊಂದು ದಿನದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದೆ, ಅದಕ್ಕೋಸ್ಕರ ಈಗ ಹುಟ್ಟಿಬಿಟ್ಟಿದ್ದೀನಿ ಅಂತ ಹೇಳಿ. ಇಂದು ಜನ್ಮ ಮುಂದಿನ ಜನ್ಮ ಅಂತ ಇದೆಯಾ? ಯಾವ ಜನ್ಮನೂ ಇಲ್ಲ, ಹಿಂದೇನೂ ಇಲ್ಲ, ಮುಂದೇನೂ ಇಲ್ಲ. ಸೊ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಕಂದಾಚಾರಗಳು, ಮೌಢ್ಯಗಳು, ಕರ್ಮ ಸಿದ್ಧಾಂತ, ಈ ಸಿದ್ಧಾಂತಗಳನ್ನು ದಯಮಾಡಿ ನಾವು ಬೆಂಬಲಿಸಬೇಡಿ. ಮತ್ತು ಜನರಿಗೆ ಶಕ್ತಿ ಹೇಳ್ಬೇಕಲ್ಲ, ಜನರ ನಿರೀಕ್ಷೆ ಏನು? ನೀವು ಯಾರಿಗೆ ಧ್ವನಿಯಾಗಿ ಕೆಲಸ ಮಾಡ್ಬೇಕಲ್ಲ. ಆಮೇಲೆ ನಾವು ಗ್ಯಾರಂಟಿಗಳು ಮಾಡೋದು, ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಪಶು ಭಾಗ್ಯ, ಆಮೇಲೆ ಶಕ್ತಿ ಯೋಜನೆ, ಬೃಹತ್ ಜ್ಯೋತಿ, ಬೃಹತ್ ಲಕ್ಷ್ಮಿ, ಇವೆಲ್ಲ ಮಾಡಿದ್ರೆ ಬಿಟ್ಟಿ ಯೋಜನೆ ಅಂತ ಯಾರು ಹೇಳೋದು ನೀವು ಬರ್ಬೋದು. ಬಿಟ್ಟಿ ಯೋಜನೆಗಳು, ಬಿಟ್ಟಿ ಗ್ಯಾರಂಟಿ
ವೃತ್ತಿನ ವ್ಯಕ್ತಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬುತ್ತದ ಇದು ಯೋಚನೆ ಮಾಡಬೇಕು. ನಾವು ಶಕ್ತಿ ತುಂಬಿದ್ರೆ ಕೇವಲ ಪ್ರಚಾರಕ್ಕೋಸ್ಕರ ಮಾಡಿದ್ರೆ ಪ್ರಚಾರಕ್ಕೋಸ್ಕರ ಮಾಡೋದೇ. ಬಟ್ ಫಿಸಿಕಲ್ ವೆರಿಫಿಕೇಶನ್ ಮಾಡಲ್ಲ. ಸುಮ್ಮನೆ ವಿತ್ತಿ ಗ್ಯಾರಂಟಿಗಳು ಅವ್ರು ಯಾರೋ ವಿರೋಧ ಪಕ್ಷದವರು ರಾಜಕೀಯಕ್ಕೆ ಹೋಗಿದ್ದಾರೆ. ನೀವು ನಿಮ್ಗೆ ರಾಜಕೀಯ ಪ್ರತಿಯೊಬ್ಬರಿಗೆ ಅವರ ರಾಜಕೀಯ ಅಪ್ರಯೋಗಿಕೆಯಿಂದ ಅಪ್ರಯೋಗಿಕ ಅಂತ ಬರೀರಿ. ಈಗ ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತೀವಿ ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ. 2,000 ರೂಪಾಯಿ ಆಗುತ್ತೆ ಅವ್ರಿಗೆ ದೇಶಕ್ಕೆ ಮೂಲ ಆದಾಯ ಇರುವುದಿಲ್ಲ. ಆ ಮೂಲ ಆದಾಯದಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಮೂಲ ಆದಾಯದಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಇವತ್ತು ಬೆಲೆ ಏರಿಕೆ ಇದೆ, ನಿರುದ್ಯೋಗ ಸಮಸ್ಯೆ ಇದೆ, ರೈತರಿಗೆ ಅನೇಕ ಸಮಸ್ಯೆಗಳಿದ್ದಾವೆ, ಮಹಿಳೆಯರಿಗೆ ಅನೇಕ ಸಮಸ್ಯೆಗಳಿದ್ದಾವೆ. ಜೀವನ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅವರಿಗೆ ಕೊಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಲಿ ಅಂತ 2,000 ರೂಪಾಯಿ ಅವರ ಜೀವನ ಸುಗಮವಾಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಈಗ ಪ್ರತಿ ತಿಂಗಳಿಗೆ 4,000 ರಿಂದ 5,000 ರೂಪಾಯಿ ನಮ್ಮ ಗ್ಯಾರಂಟಿ ಯೋಜನೆಗಳಿಂದ ಸಿಗ್ತಾ ಇದೆ. ಈಗ ಬಡ ಕುಟುಂಬದವರಿಗೆ ಇದು ಕೊಡ್ತಾರೆ. ನಾವು ಪಕ್ಷಾತೀತವಾಗಿ ಕೊಡ್ತಾ ಇದ್ದೀವಿ. ಬಿಜೆಪಿ ಪಕ್ಷದವರು ತಗೋತಾ ಇದ್ದೀವಿ. ಎಲ್ಲ ಜಾತಿಯವರು ತಗೊಳ್ಳಲ್ವಾ, ಎಲ್ಲ ಧರ್ಮದವರು ತಗೊಳ್ಳಲ್ವಾ, ಎಲ್ಲ ಭಾಷೆಗಳು ತಗೊಳ್ಳಲ್ಲ. ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯಾತೀತವಾಗಿ ಈ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ. ಬರೀ ಕಾಂಗ್ರೆಸ್ನವರು ಮಾತ್ರ ಕೊಡ್ತಾ ಇಲ್ಲ ಈ ಕಾರ್ಯಕ್ರಮ, ಅಥವಾ ಹಿಂದೂ ಧರ್ಮದವರು ಮಾತ್ರ ಕೊಡ್ತಾ ಇಲ್ಲ. ಇಸ್ಲಾಂ ಧರ್ಮದವ್ರಿಗೂ ಕೊಡ್ತೀವಿ, ರೈತ ಧರ್ಮದವ್ರಿಗೂ ಕೊಡ್ತೀವಿ, ಎಲ್ಲ ಜಾತಿಗಳಿರ್ತಕ್ಕಂಥ ಬಡವರಿಗೂ ಕೊಡ್ತೀವಿ. ಈ ಕಾರ್ಯಕ್ರಮದಿಂದ ಬಡವರ ಪಾಲಿಗೆ ಅನುಕೂಲ ಆಗ್ತದೆ. ನಾನು ಹೇಳಿದೆ ಅಂತ ಬರಿಬೇಡಿ, ನಾನು ಹೇಳಿದೆ ಅಂತ ಬರೆಯಕ್ಕೆ ಹೋಗ್ಬಿಡಿ. ಯಾವುದನ್ನೇ ಪ್ರಕಟ ಮಾಡಕ್ಕೆ ಮುಂಚಿತವಾಗಿ ಫಿಸಿಕಲ್ ವೆರಿಫಿಕೇಶನ್ ಇದು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಹಾಗಾದ್ರೆ ಮಾತ್ರ ಸಮಾಜದಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ಸಾಧ್ಯ. ಯಾಕಂದ್ರೆ ಇವತ್ತು ಕೂಡ ಸಮಾಜ ಸುಧಾರಣೆ ಆಗಬಾರದು, ಸಮಾಜ ನಿರ್ಮಾಣ ಆಗ್ಬಿಟ್ರೆ, ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದ್ಬಿಟ್ರೆ ಶೋಷಣೆ ಮಾಡಲಿಕ್ಕೆ ಅವಕಾಶ ಸಿಗಲ್ಲ ಅಂತಕ್ಕಂಥ ಆ ಪಟ್ಟಣದ ಹಿತಾಸಕ್ತಿ ಯಾರು ಅಂತಕ್ಕಂಥ ಗುರ್ತಚ್ಚಿ ಬಲಿಯಾಗತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಿ. ನಾನು ಮಾಡಿದ್ರೆ ಸಿದ್ದರಾಮಯ್ಯ ಮಾಡ್ತಾರೆ, ಪಟ್ಟಣದ ಹಿತಾಸಕ್ತಿ ಇನ್ನೊಬ್ರು ಮಾಡಿದ್ರೆ ಇನ್ನೊಬ್ರು ಮಾಡ್ತಾರೆ. ಎಷ್ಟು ಹೇಳುವುದ್ರೆ ಆಮೇಲೆ ರೌಲ್ಯ ಇರ್ತಕ್ಕಂಥ ದೌರ್ಜನ್ಯ ಕೌಲಿಗಳು ಗಂಡ ಹೆಂಡತಿ ಜಗಳಾದ್ರೆ ಅದನ್ನೇ ಬೆಳಿಗ್ಗೆ ಸಾಯಂಕಾಲ ತೋರಿಸೋದು. ಗಂಡ ಹೆಂಡತಿ ಜಗಳ ಉಂಡು ಬಲ್ಲವರಿಗೆ ದಾರಿ ಹೇಳಿದೆ ಅಲ್ವೇನ್ರಿ? ಗಂಡ ಹೆಂಡತಿ ಜಗಳ ಅಂದ್ರೆ ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥ ವಸ್ತುನಿಷ್ಠವಾಗಿರ್ತಕ್ಕಂಥ ಸತ್ಯನಿಷ್ಠವಾಗಿರ್ತಕ್ಕಂಥ ವಿಚಾರಗಳನ್ನ ಸಾಧ್ಯವಾದ ಮಟ್ಟಿಗೆ ಪ್ರಯತ್ನ ಮಾಡಿ. ಅದಕ್ಕೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ತನಿಖೆ ಮಾಡಿ ಸುದ್ದಿಗಳನ್ನ
ಫಿಸಿಕಲ್ ಎಜುಕೇಶನ್ ಮಾಡಿ ಜನರಿಗೆ ತಿಳಿಸಬೇಕು ಕೆಲಸ. ಇವತ್ತು ಬಹಳ ವೇಗವಾಗಿ ಬೆಳೀತಾ ಇದೆ. ಆಮೇಲೆ ಇತ್ತೀಚೆಗೆ ಏನಾಗ್ತದೆ, ಈ ಮಾಧ್ಯಮ ಎಲ್ಲ ಸಣ್ಣ ಪತ್ರಿಕೆಗಳಾದ್ರು ಅವರೆಲ್ಲ ಈಗ ಕಷ್ಟ ಆಗುತ್ತೆ, ಎಲ್ಲ ಶ್ರೀಮಂತರಿಗೆ ಹೋಗುತ್ತೆ. ಆಮೇಲೆ ಏನಾಗ್ತದೆ, ಶ್ರೀಮಂತರು ಏನ್ ಹೇಳ್ತಾರೆ ಬರೀಬೇಕಾಗುತ್ತೆ. ಬಹಳ ಹುಷಾರಾಗಿರ್ಬೇಕು. ಯಾಕಂದ್ರೆ ಪತ್ರಿಕೋದ್ಯಮ ನಾನು ಯಾವಾಗ ಕೂಡ ಫ್ರೀಡಮ್ ಆಫ್ ಸ್ಪೀಚ್ ನಲ್ಲಿ ನಂಬಿಕೆ ಇಟ್ಟಿರ್ತೇನೆ. ವ್ಯಕ್ತಿ ಸ್ವಾತಂತ್ರ್ಯ ಮತ್ತೆ ಏನು ಕನ್ನಡದಲ್ಲಿ ಏನಿರ್ತಾರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಅಪಾರವಾದ ಇಟ್ಟಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಬಾರದು. ಅದಕ್ಕೆ ಅಡ್ಡ ಬರ್ತಕ್ಕಂಥ ಕೆಲಸ ಆಗಬಾರದು. ಅದಕ್ಕೆ ನಾನು ಮೊದಲಿಗೂ ಕೂಡ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಲ್ಲ ಸಂವಿಧಾನದಲ್ಲಿ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಯಾವ ಕಾರಣಕ್ಕೂ ಧಕ್ಕೆ ಆಗಬಾರದು. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಲ್ಲದೆ ಹೋದರೆ ಮನುಷ್ಯತ್ವ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಸಮಾಜದಲ್ಲಿ ವೈಚಾರಿಕತೆಯನ್ನ ವೈಜ್ಞಾನಿಕತೆಯನ್ನ ಬೆಳೆಸಲಿಕ್ಕೆ ಸಾಧ್ಯ, ಮತ್ತೆ ಬದಲಾವಣೆ ತರಲಿಕ್ಕೆ ಸಾಧ್ಯ. ವ್ಯಕ್ತಿಗೆ ತನ್ನ ಅಭಿಪ್ರಾಯವನ್ನು ಹೇಳ್ತಕ್ಕಂಥ ಸ್ವಾತಂತ್ರ್ಯ ಇರಬೇಕು. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಿಮ್ಗೆಲ್ಲರಿಗೂ ಕೂಡ ಆ ಸ್ವಾತಂತ್ರ್ಯ ಇರೋದ್ರಿಂದಲೇ ಇಲ್ಲಿವರೆಗೆ 32ನೇ ಎಷ್ಟೋ ವರ್ಷಗಳಿಂದ, ನೂರಾರು ವರ್ಷಗಳಿಂದ ಪತ್ರಿಕೋದ್ಯಮ ಬೆಳೆದು ಬಂದಿದೆ. ಸಂವಿಧಾನದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅದನ್ನ ಬಹಳ ಸ್ಪಷ್ಟವಾಗಿ ಆರ್ಟಿಕಲ್ 19 ಸೇರಿಸಿದ್ದಾರೆ. 7 ಫ್ರೀಡಮ್ಸ್ ಇರುವಾಗ ಆ 7 ಫ್ರೀಡಮ್ಸ್ನಲ್ಲಿ ಇದು ಒಂದು ಫ್ರೀಡಮ್ ಎಕ್ಸ್ಪ್ರೆಷನ್ ಕೂಡ. ಇದನ್ನ ನಾವು ಜ್ಞಾಪಕದಲ್ಲಿ ಇಟ್ಟು ನೀವೆಲ್ಲರೂ ಕೂಡ ಈ ಸಮಾಜದಲ್ಲಿ ಬದಲಾವಣೆ ತರತಕ್ಕಂಥ ಪ್ರಯತ್ನಕ್ಕೆ ನೀವೆಲ್ಲ ಸಹಕಾರಿಗಳಾಗಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಸಹಕಾರ ನಿಮಗೆ ಈಗ ನಾನು ಮುಖ್ಯಮಂತ್ರಿಯಾಗಿದ್ದರೆ ನಿಮಗೆ ಮಾಸಾಸನ ಇತ್ತು ಬರ್ತಕ್ಕಂಥ 6,000 ರೂಪಾಯಿ 12,000 ರೂಪಾಯಿ ನಾವು. ಆಮೇಲೆ ಈ ವಿತರಕರಿದ್ದಾರಲ್ಲ ಅವ್ರಿಗೆ ಈ ಸಾರಿ ಮೊದಲನೇ ಸಾರಿ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟೆ. ಅತ್ಯಂತ ನಿಮ್ಮ ಪತ್ರಿಕೋದ್ಯಮದಲ್ಲಿ ವಿತರಕರಿಗೂ ಅವ್ರಿಗೂ ಪಾತ್ರ ಇರ್ತದೆ, ಅವ್ರಿಗೂ ಕೊಡುಗೆ ಇರ್ತದೆ. ಆ ವಿತರಕರು ಪಾಪ ಸೈಕಲ್ ಹೊಡ್ಕೊಂಡು ನಡ್ಕೊಂಡು ಎಲ್ಲ ಪತ್ರಿಕೆ ಹಂಚ್ತಾರೆ. ಪತ್ರಿಕೆ ಬೆಳವಣಿಗೆ ಅವ್ರಿಗೂ ಕೂಡ ಇರ್ತದೆ. ಅವ್ರಿಗೆ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅಂತೇಳಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಆಮೇಲೆ ಈ ಪತ್ರಕರ್ತರು ಮೃತರಾದರೆ ಅವರ ಕುಟುಂಬದವರಿಗೆ ನೀವು ಮಾಸಾಸನವನ್ನ 3,000ರಿಂದ 6,000 ರೂಪಾಯಿ. ಆಮೇಲೆ ಕಾರ್ಮಿಕ ಇಲಾಖೆ ಮೂಲಕ ನಿಮಗೆ ವಿಮಾ ಸೌಲಭ್ಯ ಜಾರಿತಕ್ಕಂಥದ್ದು ನಾವೇ. ಈಗ ಶಿವಾನಂದ ಮೊದಲಿಂದ ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದ್ರೆ ಈ ಗ್ರಾಮೀಣ ಬರ್ತಕ್ಕಂಥದ್ದು ಬಸ್ ಸೌಲಭ್ಯ ಉಚಿತವಾಗಿ ಪ್ರಯಾಣ ಮಾಡ್ತಕ್ಕಂಥ ಅವಕಾಶ ಹೇಳಿದ್ದಾರೆ. ಈ ಬಜೆಟ್ನಲ್ಲಿ ಅದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ ಸೂಕ್ತವಾದಂಥ ನಿಮಗೆ ಅನುಕೂಲ ಆಗಂತ ತೀರ್ಮಾನ ಮಾಡಿ. ಬಜೆಟ್ನಲ್ಲಿ ಬಜೆಟ್ ಕೊಡಿಸ್ತಾ ಇದೆ. 15 ಸೊ ನಿಮ್ ಜೊತೆ ನಾವು ಇರ್ತೀವಿ.
ಕೆಲಸ ಮಾಡೋದು ಒಳ್ಳೆ ಕೆಲಸ ಮಾಡೋದು ಅಂತ ಹೇಳಿ, ಕೆಟ್ಟ ಕೆಲಸ ಮಾಡೋದು ಕೆಟ್ಟದು ಅಂತ ಹೇಳಿ, ಒಳ್ಳೇದು ಮಾಡೋದು ಕೆಟ್ಟದು ಅಂತ ಹೇಳ್ಬೇಡಿ, ಮತ್ತೆ ಈಗ ಬೇರೆಯವರು ಕೆಟ್ಟದ್ದು ಮಾಡೋದು ಒಳ್ಳೇದು ಅಂತ ಹೇಳೋದು ನಿಮ್ಗೆಲ್ಲರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.